ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪೃಥ್ವಿರಾಜ್ ಮಾತಾಡ್ತಿದ್ದೀನಿ. ಇದು ಮಾರ್ನಿಂಗು ನಾವು ಲಾಗೌಟ್ ಮಾಡಬೇಕಾಗಿತ್ತು. ಸೊ ಇಲ್ಲಿಂದ ನೆಕ್ಸ್ಟ್ ಹೊರಡೋದು ಬಾಗಾ ಬೀಚ್ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇ ಟಿಫನ್ ಮಾಡ್ಕೊಂಡು ನಾವು ಇವಾಗ ಹೊರಟಿದ್ದೀವಿ ಫ್ರೆಂಡ್ಸ್. ಇವಾಗ ಹೊರಟಿದ್ದೀವಿ. ಸೊ ಟಿ ಅವರು ಬಂದಿದ್ದರು 10:30ಗೆ. ನಮ್ಮದು ಲಾಗೌಟ್ ಇದ್ದಿದ್ದು 10:30ಗೆ ಇದ್ದಿದ್ದು. ಸೊ ಹಂಗಾಗಿ ಟಿಫನ್ನೆಲ್ಲ ನಾವು ಅಲ್ಲೇ ವಿಲ್ಲಾದಲ್ಲೇ ಮಾಡಿಕೊಂಡಿದ್ದು. ಸೊ ಮಸ್ತಾಗಿ ಮಾಡಿದರು ನಮ್ಮ ಸರ್ ಟಿಫನ್ನು. ಸೊ ಇವಾಗ ಬಾಗಾ ಬೀಚಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನೋಡ್ಬೋದು, ಇದು ನದಿ, ಬಟ್ ನದಿ ಹೋಗಿ ಸಮುದ್ರಕ್ಕೆ ಸೇರ್ಕೊಳುತ್ತೆ. ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ಮಾತ್ರ ಪ್ಲೇಸ್ಗಳು ತುಂಬ ಚೆನ್ನಾಗಿದೆ. ಎಲ್ಲೇ ಹೋದ್ರೂ ಒಂಥರ ಖುಷಿ ಅನಿಸುತ್ತೆ ಪ್ಲೇಸ್ಗಳನ್ನ ನೋಡ್ಕೊಂಡು ಹೋಗೋಕ್ಕೆ. ಎಲ್ಲಿ ನೋಡಿದ್ರೂ ಅಲ್ಲಿ ಜನ. ನಾವು ಹೋಗಿದ್ದು 2 ದಿನ ಟ್ರಿಪ್ಪು, ಹಂಗಾಗಿ ಸ್ವಲ್ಪ ಪ್ಲೇಸ್ನ ಕವರ್ ಮಾಡೋಣ ಅಂತಲೇ ಎಲ್ಲ ಕಡೆ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡಲಿಲ್ಲ. ಸೊ ಇವರು ನಮ್ಮ ಟಿ ಡ್ರೈವರು. ಬಂದಿದ್ದೀವಿ ಇವಾಗ ಬಾಗಾ ಬೀಚ್ಗೆ. ಮಧ್ಯಾಹ್ನ ಆಗೋಯ್ತು, ಭಯಾನಕ ಬಿಸಿಲು. ಸ್ಲಿಪ್ಪರ್ ಬಿಟ್ಟಂತೂ ನಡೆಯೋಕ್ಕೆ ಆಗಲ್ಲ ಫ್ರೆಂಡ್ಸ್, ಅಷ್ಟು ಬಿಸಿಲು. ಸೊ ನೋಡ್ಬೋದು, ಬಿಸಿಲಲ್ಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಆಟ ಆಡ್ತವ್ರೆ ನೀರಲ್ಲಿ. ನಾವು ನೀರಲ್ಲಿ ಆಟ ಆಡೋಕ್ಕಾಗಿಲ್ಲ, ಬಟ್ ಆಟ ಆಡೋದು ಅಷ್ಟೊಂದು ಆಟ ಆಡೋಕ್ಕಾಗಿಲ್ಲ. ಬಟ್ಟೆ ಎಲ್ಲ ನೆನೆಸ್ಕೊಳಕ್ಕಾಗಿಲ್ಲ. ಏನಕ್ಕಪ್ಪ ಅಂತಂದರೆ ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಹೊತ್ತು 1 ಅವರ್ ಟೈಮ್ ಪಾಸ್ ಮಾಡಿ ಸೀದಾ ಹೊರಟಿದ್ದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ರಿಡ್ಜ್ ಕಟ್ಟಿದ್ದಾರೆ ಅಂದರೆ, ಮಸ್ತಾಗಿ ಕಟ್ಟವ್ರೆ. ಈ ಬ್ರಿಡ್ಜು ನಾನು 2 ಸಲ ಬಂದಾಗಲೂ ನೋಡಿದ್ದೀನಿ. ಸಖತ್ ಇಷ್ಟ ಆಗೋಯ್ತು. ಏನೋ ಒಂಥರ ಖುಷಿ ಈ ಥರ ಬ್ರಿಡ್ಜ್ಗಳೆಲ್ಲ ನೋಡೋದಕ್ಕೆ. ಗೋವಾದಲ್ಲಂತೂ ಟ್ರಾಫಿಕ್ ಜಾಮ್ ಕಮ್ಮಿ ಮಾಡೋಕ್ಕೆ ಸಿಕ್ಕಾಬಟ್ಟೆ ಬ್ರಿಡ್ಜ್ಗಳನ್ನ ಕಟ್ಟುತ್ತಾನೇ ಇದ್ದಾರೆ. ಅದು ಎಷ್ಟು ಕಟ್ತಾರೋ. ಇಲ್ಲಿಂದ ಹೋಗಿದ್ದು ನಾವು ಚರ್ಚ್ಗೆ. ಸೊ ನೋಡ್ಬೋದು, ಇದು ಓಲ್ಡ್ ಚರ್ಚು. ಇದನ್ನು ಒಳಗಡೆ ಹೋಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಏನಪ್ಪ ಅಂತಂದರೆ ಒಳಗಡೆ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. 1-2 ಸೆಕೆಂಡ್ ವೀಡಿಯೋ ಮಾಡಿದ್ದೀನಿ ಅಷ್ಟೇ, ಮುಂದಕ್ಕೆ ಮಾಡಿಲ್ಲ. ಇದು ಈಚೆ ಕಡೆಯಿಂದ ಮಾಡ್ತಾಯಿರೋದು. ಒಳಗಡೆ ಎಲ್ಲ ಚೆನ್ನಾಗಿದೆ. ಈ ತುಂಬ ಹಿಸ್ಟ್ರಿಗಳೆಲ್ಲ ಹೇಳಿದ್ದಾರೆ, ಬರೆದು ಹಾಕಿದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ಈಚೆ ಬಂದು ಸಿಕ್ಕಾಬಟ್ಟೆ ಬಿಸಿಲು. ಐಸ್ ಕ್ರೀಮ್ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಸರೆಲ್ಲ ಐಸ್ ಕ್ರೀಮ್ ತರಕ್ಕೆ ಹೋದರು. ನಾವೆಲ್ಲ ಇಲ್ಲಿ ವೀಡಿಯೋ ಮಾಡಿಕೊಂಡು ಫೋಟೋಸ್ ತಗೊಂಡು ನಿಂತ್ಕೊಂಡು. ಇದು ಎದುರುಗಡೆ ಇರೋವಂಥ ಮ್ಯೂಸಿಯಮ್ಮು. ಸೊ ನಾನು ಇದ್ರೊಳಗಡೆ ಹೋಗಿ ಏನೂ ನೋಡಿಲ್ಲ. ಏನಕ್ಕಪ್ಪ ಅಂದರೆ ತುಂಬ ಬಿಸಿಲು, ಒಳಗಡೆ ಹೋಗೋಕ್ಕಾಗಿಲ್ಲ. ತುಂಬ ಜನ ಬೇರೆ ಇದ್ದರು, ಇವತ್ತು ಸಂಡೇ ಇದ್ದಿದ್ದರಿಂದ. ನಾನು ಮ್ಯೂಸಿಯಂ ಒಳಗಡೆ ಹೋಗಿಲ್ಲ, ಈಚೆನೇ ನಿಂತ್ಕೊಂಡು ವೀಡಿಯೋಸು ಫೋಟೋಸು ತೆಕ್ಕೊಂಡೆ. ಸೊ ಅದನ್ನು ತೆಕ್ಕೊಂಡ್ಮೇಲೆ ಹೊರಟಿದ್ದು ಬಾಲಾಜಿ ಟೆಂಪಲ್ಗೆ. ಟೆಂಪಲ್ ಹತ್ರ ಹೋಗಿ ನಿಮಗೆ ಸಿಗ್ತೀನಿ, ಬನ್ನಿ ಫ್ರೆಂಡ್ಸ್. ಇವಾಗ ದೇವಸ್ಥಾನದ ಹತ್ರ ಬಂದು ಇಲ್ಲಿ ಬಂದು ಊಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಆಗೋಗಿತ್ತು. ಸೊ ನೋಡ್ಬೋದು, ವಿಶಾಲವಾಗಿತ್ತು. ಕುಡಿಯೋಕ್ಕೆ ನೀರೆಲ್ಲ ತುಂಬ ಚೆನ್ನಾಗಿತ್ತು. ಹಂಗಾಗಿ ಇಲ್ಲೇ ಊಟ ಮಾಡಿಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಅಂದ್ಬಿಟ್ಟು. ಈ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಇನ್ನೊಂದು ದೇವಸ್ಥಾನ ಹತ್ರ ಹೋಗಿ ಸಿಗೋಣ ಬನ್ನಿ ಫ್ರೆಂಡ್ಸ್. ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಈಶ್ವರನ ಟೆಂಪಲ್ಲು. ಸೊ ಒಳಗಡೆ ಎಲ್ಲ ಚೆನ್ನಾಗಿದೆ ಅಂತ ನಾನು ನೋಡಿಲ್ಲ. ನಮ್ಮ ಸರ್ರೆಲ್ಲ ಒಂದು ಸಲ ಬಂದು ಆಲ್ರೆಡಿ ಇದನ್ನು ನೋಡಿದ್ರಂತೆ, ಇವಾಗ ಹೋಗಿದ್ವಿ. ಇದ್ರ ಹೆಸರು ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಗೊತ್ತಿರೋರು ಯಾರಾದ್ರೂ ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಏನು ಈ ದೇವಸ್ಥಾನದ ಹೆಸರು ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿದೆ. ಒಂದು 500 ಮೀಟ್ರ್ ನಡ್ಕೊಬರಬೇಕು ಮೇನ್ ರೋಡಿಂದ, ಅಂದರೆ ನಾವು ಟಿ ಪಾರ್ಕ್ ಮಾಡಿರೋ ಜಾಗದಿಂದ. ದೊಡ್ಡ ಗಾಡಿಗಳು ಯಾವುದು ಬಿಡೋಲ್ಲ, ಚಿಕ್ಕ ಗಾಡಿಗಳು ಬೈಕ್ಗಳೆಲ್ಲ ಬಿಡ್ತಾರೆ. ಸೊ ನಮ್ಮದು ಟಿ ಆಗಿರೋದ್ರಿಂದ ಅಲ್ಲೇ ನಿಲ್ಲಿಸಿದ್ರು. ಈಚೆ ಕಡೆಯಿಂದ ನೋಡೋಕ್ಕೆ ಈ ಥರ ಕಾಣಿಸ್ತಾಯಿದೆ ನೋಡಿ ದೇವಸ್ಥಾನ. ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಒಳಗಡೆ ನೋಡಿ ಈ ಥರ ಇದೆ. ಇದು ಚೆನ್ನಾಗಿದೆ ದೇವಸ್ಥಾನ. ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ದೇವ್ರದ್ದು. ಸೊ ಹಂಗಾಗಿ ಈಚೆ ಕಡೆನೇ ವೀಡಿಯೋ ಮಾಡ್ಕೊಂಡಿದ್ದೀವಿ. ಇದು ಬಂದು ಒಳಗಡೆ ಹೋಗಿ ಬಂದಮೇಲೆ ವೀಡಿಯೋ ಮಾಡಿರೋ ಅಂಥದ್ದು. ಸೊ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಹೊರಡೋಣ ಬನ್ನಿ ಫ್ರೆಂಡ್ಸ್. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಇವಾಗ ರೈಲ್ವೆ ಸ್ಟೇಷನ್ ಕಡೆ. ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೂ ಮುಂಚೆನೇ ಟೈಮು ಬೇಜಾನಿತ್ತು ಅಂತ ನಮ್ಮ ಡ್ರೈವರು ಯಾವುದೋ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಬನ್ನಿ ಇವಾಗ ಆ ಪಾರ್ಕಿಗೆ ಹತ್ರ ಹೋಗ್ಬಿಟ್ಟು ಸಿಗೋಣ. ಸೊ ಪಾರ್ಕು ಇದೇ ಜಾಗ್ವಾರ್ಸ್ ಪಾರ್ಕ್ ಅಂತ, ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ನೋಡ್ತಾಯಿದ್ವಿ. ಬಟ್ ಪಾರ್ಕ್ ಅಂದರೆ ನಮ್ಮ ಬೆಂಗಳೂರಲ್ಲೂ ಇದೆ, ಬಟ್ ಇಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಜಿಮ್ ಎಲ್ಲ ಇದೆ ಪಾರ್ಕ್ ಒಳಗಡೆ. ಮಕ್ಳಿಗೆ ಆಟ ಆಡೋದಕ್ಕೆ ಜಿಮ್ಮು, ಲೇಡೀಸಿಗೆ ಬೇರೆ, ಜೆಂಟ್ಸಿಗೆ ಬೇರೆ ಸಪ್ರೇಟು. ಸೂಪರಾಗಿದೆ. ನಾವು ಹೋಗಿ 2-3 ರೌಂಡ್ ವಾಕ್ ಮಾಡಿ ಇಲ್ಲಿಂದ ಹೊರಟಿದ್ದೀವಿ ಇವಾಗ ರೈಲ್ವೆ ಸ್ಟೇಷನ್ ಹತ್ರಕ್ಕೆ. ಸೊ ಬನ್ನಿ ಅಲ್ಲೋಗಿ ಸಿಗ್ತೀನಿ ರೈಲ್ವೆ ಸ್ಟೇಷನಲ್ಲಿ. ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಊಟ ಗೀಟ ಎಲ್ಲ ಮಾಡಿಕೊಂಡು ಟ್ರೈನ್ ಹೊರಡೋಕ್ಕೂ ಮುಂಚೆನೇ ಬಂದು ಟ್ರೈನಲ್ಲಿ ಕೂತ್ಕೊಂಡ್ವಿ. ಇವಾಗ ಹೊರಡ್ತಾ ಇದ್ದೀವಿ. ಸೊ ಸೆಂಟ್ರಲ್ಲಿ ಒಂದು ಕಡೆ ಸ್ಟಾಪ್ ಕೊಟ್ಟರು. ಈಚೆ ಕಡೆ ಬಂದು ನೋಡಿದೆ, ಸಖತ್ ಫಾಗ್ ಇತ್ತು. ಹಂಗಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಸೊ ಯಾರೂ ಎದ್ದು ಬಂದಿರಲಿಲ್ಲ, ಎಲ್ಲ ಮಲಗಿಬಿಟ್ಟಿದ್ರು. ಇನ್ನೇ ನಾನು ಹೋಗಿ ಮಲ್ಕೊತೀನಿ. ಬನ್ನಿ ಮಾರ್ನಿಂಗು ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಸಿಗೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಟ್ರಾವೆಲಿಂಗ್ ವೀಡಿಯೋ ಮಾಡಾಕ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.